ಆಕಾಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ನನ್ನ ವಾಯ್ಸ್ ಯಾಕೆ ಹೀಗಾಗಿದೆ ಅಂದರೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಅದಕ್ಕೆ ವಾಯ್ಸ್ ಸ್ವಲ್ಪ ಖರಾಬ್ ಆಗ್ಬಿಟ್ಟಿದೆ. ಸ್ವಲ್ಪನೆಲ್ಲ ಫುಲ್ ಖರಾಬ್ ಆಗ್ಬಿಟ್ಟಿದೆ, ಕೇಳಿಸ್ಕೊಳಕ್ಕೆ ಆಗ್ತಾಯಿಲ್ಲ. ನನ್ನ ಕೈಲಿರೋ ವಾಯ್ಸ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಇವತ್ತು ಏನಪ್ಪ ಅಂದರೆ ಇದು ಸ್ಯಾಟರ್ಡೇ ವ್ಲಾಗ್ ಕಂಟಿನ್ಯೂಷನ್ ಆಗಿರುತ್ತೆ. ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ, ಉಷಾಚಿಕೆ ಮನೆಯಲ್ಲಿದ್ದೀವಿ. ಸಾಯಂಕಾಲ ಆಯಿತು 5:30, ಸಾಯಂಕಾಲ 5:30 ಆಗಿದೆ. ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಅದಕ್ಕೆ ಮನೇಲಿ ಪಿಜ್ಜಾ ಮಾಡ್ತಾಯಿದ್ದೀನಿ. ಪಿಜ್ಜಾ ಬೇಸ್ ಇತ್ತು ಮನೇಲೆ, ಈಗ ಆಲ್ರೆಡಿ ಮಾಡಿಟ್ಟಿದ್ದೀನಿ. ಆಮೇಲೆ ಜ್ಞಾಪಕ ಆಯಿತು ವೀಡಿಯೋ ಮಾಡೋಣ ಅಂತ, ಅದಕ್ಕೆ ಇನ್ನೊಂದು ಮಾಡಬೇಕಾಗಿತ್ತು, ಅದಕ್ಕೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೂಪರಾಗಿ ಬಂದಿದೆ. ನೋಡಿ ಗಾಯ್ಸು, ಸೂಪರಾಗಿ ಬಂದಿದೆ. ಹ್ಯಾಂಡ್ ಇಲ್ಲ. ಹಂಗೆ ಬಂದಿರೋದು ಗೈಸ್. ಗೈಸ್ ನೋಡಿ ಗೈಸ್, ಎಷ್ಟು ಹೆಂಗ್ ಮಾಡಿಸ್ಬಿಟ್ಟಿದ್ದಾರೆ ನಮ್ಮಮ್ಮ. ಇದು ಸಕ್ಕತ್ತಾಗಿ ಬಂದಿದೆ. ಇದೂ ಏನಾದರೂ ಇಟ್ಬಿಟ್ಟಿದ್ರೆ ಮಾತ್ರ ಬಗಾಲ್ ಏನೇದಂಗದ. ಮಗಳು ಮಾಡ್ಸಿರೋ ಕೆಲಸ ಕಣ. ಯಾರು ಮಾಡಿರೋದು? ನಿನ್ನ ಮಗಳು ಆಸಾ ದೇವಿ. ದೊಡ್ಡ ನಮಸ್ಕಾರ. ಗಿರ್ಜಾ ಒಂದೊಂದು ಮುತ್ತು. ಗಿರ್ಜಾ, ಈ ಮುತ್ತು ಎಲ್ಲೂ ಸಿಗಲ್ಲ ಗಿರ್ಜಾ, ದಯವಿಟ್ಟು ಕಾಪಾಡ್ಕೊ ಗಿರ್ಜಾ. ಗೈಸ್ ನೋಡಿ ಗೈಸ್, ಎಷ್ಟು ಸಕ್ಕದಾಗಿ ಬಂದಿದೆ ಈ ಪಿಜ್ಜಾ ಅಂತೂ. ವಾವ್, ಅದೇ ಕದಂಗಾಯ್ತು ಅವಳು ಹೇಳ್ದಂಗೆ ಕೇಳಿ. ನಾನೇನು ಮಾಡಿ 180 ಡಿಗ್ರಿ ಇಲ್ಲ, ಅದೇನಾಗಲ್ಲ. 180 ಡಿಗ್ರಿ 12 ಮಿನಿಟ್ಸಲ್ಲಿ ಇಟ್ಟಿದೆ ಗೈಸ್. ಇದು ಮೇಲೆಗಡೆ ಫುಲ್ಲು ಓವರ್ ಕುಕ್ಡ್ ಆಗಿಬಿಟ್ಟಿದೆ, ಸೀದೋಗ್ಬಿಟ್ಟಿದೆ. ಕೆಳಗಡೆದು ಹೆಂಗು ಮೇಲೆಗಡೆದು ಫುಲ್ಲು ಕವರ್ ಆಗಿತ್ತಲ್ಲ, ಅದ್ರ ಹೀಟ್ ತಾನೇ ಇದಕ್ಕೆ ಪಾಸ್ ಆಗೋದು. ಇದೆ ತುಂಬ ಹಾಳಾಗಿಲ್ಲ, ಅದಂತೂ ಸರ್ವನಾಶ ಆಗಿದೆ. ಇವಾಗ ನಾನು ಈಗೋದು 12 ಮಿನಿಟ್ಸ್ ಇರಲ್ಲ, 5 ಮಿನಿಟ್ಸ್ ಇರ್ತೀನಿ, ಪರವಾಗಿಲ್ಲ. ಸೊ ಗೈಸ್, ಈಗ ಇದನ್ನು ಇಟ್ಟಿದ್ದೀನಿ.
ಇಟ್ಟಿದ್ದೀನಿ. ಇಟ್ಟಿದ್ದೀನಿ. ಆದರೂ ನೋಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ ಗೈಸ್. ನೋಡಿ ಏನು ಕ್ರಿಸ್ಪಿಯಾಗಿ ಬಂದಿದೆ. ನೋಡೋಣ, ಟೇಸ್ಟ್ ಮಾಡಿ. ಬಿಸ್ಕೆಟ್ ಎಲ್ಲ ಆಗಿದೆ ಗೈಸ್. ಸೀದಾಗಿದ್ರು ಪರವಾಗಿಲ್ಲ, ಚೆನ್ನಾಗಿದೆ. ನಿಜವಾಗ್ಲೂ ಸೂಪರ್ ಆಗಿದೆ. ಮೊಟ್ಟೆ ಟೇಸ್ಟ್ ಕೊಡುತ್ತಲ್ಲ, ಸೇಮ್ ಅದೇ ಟೇಸ್ಟು. ಅಂತ ನೀವು ಸೀಸ್ ಕೊಟ್ಟಿದ್ದೀರಾ. ಇಷ್ಟೆಲ್ಲ ಅಷ್ಟು ತಿನ್ನೋಕ್ಕಾಗಲ್ಲ. ಅದಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ನೋಡಿ. ಸ್ವೀಟಾಗಿದೆ ಪರವಾಗಿಲ್ಲ, ಸಕ್ಕತ್ತಾಗಿ ಬಂದಿಲ್ಲ. ನೋಡಿ ನಿನಗೆ ಅದು ಸೀದಾಗಿತ್ತು ಕಡ. ಯಾಕೆ ಓವರ್ ಟೈಮು? ಹೌದು. ಇದು 4 ನಿಮಿಷ ಐತೆ. ಇದನ್ನ ಕ್ಲೀನಾಗಿ ತೆಗಿ. ಏನಂತ ತಿಂತಾರಿದ್ದ ನೋಡಿ ಗೈಸ್, ಬರೀ ಇಂಥ ನಾಟಕಗಳಿರೋಂಥ ಒಂದು. ನೋಡಿ ಗಾಯ್ಸ್, ಯಾರು ಶೀಶ್ ಮಾಡ್ಕೊಳ್ಳೆ. ನಾನೇನಾದರೂ ಸೀದೋಗ್ಬಂದಿದ್ದ ಗೈಸ್, ಅದಕ್ಕೆ ಆದರೂ ಬರೋ ಸೀದೋಯ್ತು. ನಾನು ತಪ್ಪು ಮಾಡಿದ್ನ. ಸೀದೋಗಿದ್ರು ಹೆಂಗ್ ಸುರಿಯೋದನ್ನ ಹೆಂಗ್ ತಿಂತಾವ್ ನೋಡಿ ಗೈಸ್. ಸೀದೋಗಿದ್ರು ಬಿಡ್ತಾ ಇಲ್ಲ ಅಂತ. ಏ ಬಾಯ ಮುಚ್ಚು. ಬರ ಏನ ಕಸ ಹೆಂಗ್ ಸುರಿಯೋದ್ರಲ್ಲಿ ಆನ್ ಮಾಡಷ್ಟೇ. ಏಯ್ ಬಾ ನಿಮ್ಗಾಗಲ್ಲ. ಏಯ್ ಇಚ್ಚಿ ತೋರ್ಸ್ಕೊಡ್ಬಾರ್ದು. ನಾನು ಮೇಕ್ ಹೋಗ್ಬೇಕು, ಹೋಗಿದ್ದೀನಿ. ದವನ್ ತಗೋ ಇಕ್ಕಿಲ್ವ. ಜಗತ್ತು ಹೊಡ್ಬಿಡ್ತೀನಿ ನಿಮಗೆ. ಇಲ್ಲ ಮೇಕೆ ಹೇಳ್ತವ್ರೆ. ಏನು ಏನು ತಿನ್ಬಿಟ್ಟು ಬೆಂದೆ ಇಲ್ವಲ್ಲೇ? ಬೆಂದಾಗತ್ತಾ? ತಿಂತಾಳೆ. ಇದಂತೂ ಸೂಪರ್ ಆಗಿದೆ. ಫಸ್ಟ್ ಸ್ವಲ್ಪ ಸಿಗೋಯ್ತು, ಎರಡನೇ ಮಾತ್ರ ಸಕ್ಕದಾಗಿ ಬಂದಿದೆ ಗೈಸ್. ನೀವು ನೋಡ್ತಾ ಇರ್ಬೋದು. ಇನ್ನು ಒಂದೆರಡು ನಿಮಿಷ ಇಲ್ಲ. ನಾವು ಅಜ್ಜಿಗೆ ಹೋಗ್ತಾ ಇದ್ದಾರೆ. ಏನೋ ಸಾಸುದೇ ತೋರಿಸ್ಬೇಕಂತ. ಏನು ತೋರಿಸ್ಬೇಕು? ವ್ಯಾಕ್ಯೂಮ್ ಕ್ಲೀನರಲ್ಲಿ ಕಸ ಹೆಂಗೆ ಸುರಿಯೋದು ತೋರಿಸುವ ಅಂತ ಕರೆದಿದ್ದಾರೆ. ಉಲ್ಟಾ ಪಲ್ಟಾ ಇಟ್ಟಿದ್ದೀರಲ್ಲವಾ. ನಂಗೂ ಗೊತ್ತಿಲ್ಲ, ಬೇಕು ಎಲ್ಲ ಗೈಸ್. ಇದ್ರ ಕೆಳಗಡೆ ಇಲ್ಲಿ ಒಂದು ಬಟನ್ ಕೊಡ್ತಾರೆ.
ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಮುಂದೆ ಕೂಡ ಓಪನ್ ಆಗುತ್ತೆ. ಅವ ಬಾ, ಓಪನ್ ಆಯಿತು. ಏನಿಲ್ಲ, ಇಲ್ಲಿ ಹಿಂದೆ ಕಡೆ ಒಂದು ಬಟನ್ ಕೊಟ್ಟಿರ್ತಾರೆ, ಇಲ್ಲಿ ಹಿಂದೆ ಕಡೆ ಒಂದು ಬಟನ್ ಕೊಟ್ಟಿರ್ತಾರೆ, ಇದ್ರ ಕೆಳಗಡೆದು ಅದನ್ನು ನಮ್ಕೋದ್ರೆ ಓಪನ್ ಆಗುತ್ತೆ ಅಷ್ಟೇ. ನಮ್ಮ ಪಿಜ್ಜಾ ಕೊಡೋಣ ಬನ್ನಿ. ಏನಾಗಿದೆ ಎರಡನೇದು ಮಸ್ತಾಗಿ ಬಂದಿದೆ, ಅದಲ್ಲೇ ಆಗಿದೆ. ಮೂರನೇದು ಯಾವ ಥರ, ಮೂರನೇ ಬಗ್ಗೆ ಆಗೋಗ್ಬಿಟ್ಟಿದೆ. ನಿಜವಾಗ್ಲೂ ಸಕ್ಕದಾಗಿ ಬಂದಿದೆ ಗೈಸ್. ಮೂರನೇ ಗಾಯ್ಸ್ ಸೂಪರ್. ಯಾಕೆ ಸೆಕೆಂಡ್ ಮಂತ್ ಇದ್ದಲ್ವಾ, ಕೇಳಿ ಗೈಸ್ ಇವನ್ನ. ಏ ಸುಟ್ಟ 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 ಸೆಕೆಂಡ್ ಮಂತ್ ನೀನು ತಿಂದಿಯಲ್ಲ ಗೈಸ್, ನಾನು ತಿನ್ನ ಗೈಸ್. ನಾನು ಹೊಟ್ಟೆ ಬಿಟ್ಟೆ, ಹೋಗು ಬೇಡ ಹೋಗು. ಗಾಜು ಅದಕ್ಕೆ ಅಮ್ಮ ಹಂಗೆ ಇಲ್ಲ, ನಾನು ಸಾಯಿಸಿ ಚೆಲ್ಬಿಡ್ತೀನಿ ಅಷ್ಟೇ. ಏಯ್ ಸುಮ್ಮನಿರ ಗೈಸ್, ಸೂಪರ್ ಆಗಿದೆ ಗೈಸ್. ಸಕ್ಕದಾಗಿ ಬಂದಿದೆ. ನನ್ನ ತಮ್ಮನಿಗೆ ಹೊಟ್ಟೆ ಉರಿತೈತೆ, ನನಗೆ ಬೇಕು ಅಂತ ಅವನೇ. ನಂಗೆ ಅಯ್ಯೋ ನಿನಗೆ ಕೊಡ್ತೀನಿ ಮಾರಾಯ. ತಿಂದಿಲ್ವ ನೀನು ಗೈಸ್? ನಾನು ತಿಂದ ಒಂದೇ ಪೀಸ್ ತಾನೇ ತಿಂದಿದ್ದು. ನಿಂಗೆ ಲೆಕ್ಕ ಅದು. ನೀನು ಯಾಕೆ ಆಗ್ತಾ ಇದೆಯಾ? ನಾನು ತಾನೇ ತಿನ್ನೋಳು. ನಾನು ಎಲ್ಲದಕ್ಕೂ ಹಾಕಬರ್ತಾ ಇದ್ದೀನಿ ಮಡಗು ನನಗೆ. ನಂದಕ್ಕೂ ನಾನು ಅಮ್ಮಿ ಅಮ್ಮಿ ತಿನ್ನು ಮೂರುವೆ ಕೊಡಬೇಡ ಮೇಲೆ ತಿನ್ನು. ಹೊಟ್ಟೆ ಹೆಂಗ್ ನೋವು ಬರ್ಬೇಕು ಗೊತ್ತಾ? ಹೊಟ್ಟೆ ನೋವು ಬಂದಿ ನಡಿಬೇಕು ನೀನು. ಹೊಟ್ಟೆ ನೋವು ಅಂತ ನೀನು ಸ್ಕೂಲ್ಗೆ ಹೋಗ್ಬಾರ್ದು, ಆ ಥರ ಆಗೋಗ್ಬೇಕು. ನೋಡಿದ್ರ ಗೈಸ್, ಇದು ಸೂಪರ್ ಆದರೆ ಇದು ಅಲ್ಟ್ರಾ ಪ್ರೋ ಮ್ಯಾಕ್ಸ್. ತಿನ್ನಕೇಳು ಬಕಾಸುರಿನ. ಅಯ್ಯೋ ಆಯಿತು. ಐಸಾಗಿ ನೋಡಿದ್ರೆ ನೀರಲ್ಲಿ ಬಾಯಲ್ಲಿ ಇರ್ಬೇಕೈತೆ, ನೀರಲ್ಲಿ ಬಾಯಿಗೆ ಏನೇನೋ ಮಾತೇ ಗೊತ್ತಿಲ್ಲ. ಕರೆಕ್ಟಾಗಿ 5 ಮಿನಿಟ್ಸ್ ಕರೆಕ್ಟಾಗಿ ಇದಾಗಿದೆ. ಏನಂತಾರೆ, ಫ್ರೈ ಆಗಿದೆ. ಅಷ್ಟೊಂದೇನು ಕೆಟ್ಟೋಳ, ನಾನು ಒಬ್ಬಳೆ ತಿಂದಿನ ಕನ್ಕೊಬೇಡಿ. ಮೇಲೆಗಡೆ ಕೆಲಸ ಮಾಡ್ಕೊ ಬಂದಿದ್ದಾರೆ ಒಬ್ಬರು ಅಣ್ಣ, ಅವ್ರಿಗೆ ಚಿಕ್ಕಮ್ಮಂಗೆ, ಅಮ್ಮನಿಗೆ, ಅಜ್ಜಿಗೆ, ಅಂತ ಅಮ್ಮನಿಗೆ ಎಲ್ಲರೂ ಕೊಟ್ಬಿಟ್ಟಿರ್ತೀನಿ. ಇದನ್ನೇನು ಮಾಡೋಕ್ಕಾಗಲ್ಲ, ಚಳಿ ಹಾಕಬೇಕು. ತಗೊಂಡು ಬಂದು ನಾನು ಮಾಡಿದ್ನಲ್ಲ, ಎಷ್ಟು ಸಕ್ಕಲ ಮೇಲೆ ಗೊತ್ತಾ? ಯಾವತ್ತೂ ಮೈಕ್ರೋವೇವ್ ಅಂತೂ ದಯವಿಟ್ಟು 180 ಡಿಗ್ರಿಗೆ 12 ಮಿನಿಟ್ಸ್ ತುಡಾಕಿ ಹೋಗ್ಬಿಡಿ. 5 ಮಿನಿಟ್ಸ್ ಇಸ್ ಎನಫ್. 12 ಮಿನಿಟ್ಸ್ ಇದ್ದರೆ ನೋಡೋದಿಲ್ಲ, ಸೀದೋಗಿತ್ತಲ್ಲ ಆ ಥರ ಆಗಿಬಿಡುತ್ತೆ. ದಯವಿಟ್ಟು 12 ಮಿನಿಟ್ಸ್ ಇಡೋಕೆ ಹೋಗ್ಬೇಡಿ. ಮೆನ್ಯೂಲ್ಲ ಕೊಟ್ಟಿರ್ತಾರೆ 12 ಮಿನಿಟ್ಸ್ ಅಂತ, ಆದರೆ ಅಲ್ಲಿ ರಿಕ್ವೈರ್ಡ್ ಇರೋದು 5 ಮಿನಿಟ್ಸ್ ಅಷ್ಟೇ. ಬರೀ 5 ಮಿನಿಟ್ಸಲ್ಲಿ ಇರಿ, 12 ಮಿನಿಟ್ಸಲ್ಲಿ ಇಡೋಕ್ಕೆ ಹೋಗಬೇಡಿ. ಇದೀಗ ನಮ್ಮ ಚಿಕ್ಕಮ್ಮ ನನ್ನ ತಮ್ಮನೇ ಕೊಡೋಣ ಬನ್ನಿ, ಅವ್ರು ತಿಂದ್ಬಿಟ್ಟು ಏನು ಹೇಳ್ತಾರೆ ಕೇಳೋಣ ಬನ್ನಿ ಗೈಸ್.
ಬಂದಿದ್ದೆ ಎಕ್ಸ್ಕ್ಯೂಸ್ ಮೀ ಗೈಸ್. ಹೋಗೆ ಇಳಿಕೆ. ಸೂಪರ್ ಜಗತ್ತಿಲ್ ನಿನಗೆ ಜಾಸ್ತಿ ಇರೋದು. ಅವಿನಾಶ್ ಅಣ್ಣಂಗೂ ತಂದಿದ್ದೀನಿ, ತಗೊಳ್ಳಿ. ಪಿಜ್ಜಾ ಮಾಡಿದಾಳೆ ಜಾನವಿ. ಪಿಜ್ಜಾ ಮಾಡಿದಾಳೆ ಜಾನು. ತಗೊಳ್ಳಿ, ನೀವು ಇದೆ ಈ ಕಡೆ ವಿಡಿಯೋ ಮಾಡ್ಕೊಂಬರಲ್ವೇನೆ ನೀನು? ಮೊದಲನೇದು ಸೀದೋಗಿತ್ತು. ಅಮ್ಮ ಎಲ್ಲ 12 ಬೇಯಿಸೋದಕ್ಕೆ 12 ಇಟ್ಟಿದ್ರು, ಎಲ್ಲ ಸೀದೋಗೋದು. ಪಿಜ್ಜಾ ಎಲ್ಲ ಮಾಡಿಕೊಟ್ಟೆ ಗೈಸ್, ತಿಂದರು, ಎಲ್ಲ ಆಯಿತು. ಈಗ ಕೃಷ್ಣಂಗೆ ದೀಪನೂ ಹಚ್ಚಾಯಿತು, ಎಲ್ಲ ಮಾಡಾಯಿತು. ಇವಾಗ ಇಲ್ಲಿ ಕೆಲಸ ಎಲ್ಲ ಮುಗಿಸು ನಮ್ಮ ಮನೆಗೆ ಹೋಗ್ಬೇಕು. ಓಕೆ ಗೈಸ್, ನಮ್ಮ ಮನೆಗೆ ಹೋದ್ಮೇಲೆ ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಏನೇನು ನಡೆಯುತ್ತೆ ಇನ್ನು ಅಂತ. ಓಕೆನಾ? ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟು ಈ ಥರ ಆಗಿಬಿಟ್ಟಿದೆ. ಪರವಾಗಿಲ್ಲ, ಐ ವಿಲ್ ಬಿ ಬ್ಯಾಕ್ ಸೂನ್ ವಿತ್ ಮೈ ಒರಿಜಿನಲ್ ವಾಯ್ಸ್ ಟು ಎಂಟರ್ಟೈನ್ ಯು ಆಲ್. ಬೈ ಗೈಸ್, ಬೈ ಬೈ.